ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಗನೆ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು 20 ಮಿನಿಟ್ಸ್ನಲ್ಲಿ ಇದು ಬ್ರೇಕ್ಫಾಸ್ಟ್ ಆಗುತ್ತೆ. ನೋಡಿ, ಈ ಥರ ಸಾಫ್ಟಿ ರವಾದಿಂದ ಮಾಡಿರೋದು, ರವಾ ಅಥವಾ ಸಜ್ಜಿಗೆ ಅಂತ ಹೇಳ್ತೇವಲ್ಲ ಅದರಿಂದ ಮಾಡಿರೋದು. ಇದಕ್ಕೆ ಸಾಸ್ ಅಥವಾ ಚಟ್ನಿಯಿಂದೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ. ಮೊದಲಿಗೆ ಇದಕ್ಕೆ ನಾನು 1 ಕಪ್ನಷ್ಟು ರವೆ ತಗೊಂಡಿದ್ದೇನೆ. ರವನ್ನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಬೇಕು ಮೊದಲಿಗೆ. ಆಮೇಲೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೇನೆ, ಸೇಮ್ ಕಪ್ಪಲ್ಲಿ ಆಯಿತಾ. ಅರ್ಧ ಕಪ್ನಷ್ಟು ಮೊಸರು, ಹಾಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರು. ಆಮೇಲೆ 1 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಕೊಕೊನಟ್ ಆಯಿಲ್. ಇಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಬೇರೆ ಬೌಲಿಗೆ ಆ್ಯಡ್ ಮಾಡಬೇಕು. ನೋಡಿ ಈ ಥರ. ಆಮೇಲೆ ನಾವು ಅರ್ಧ ಕಪ್ನಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಬೇಕು. ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ನಮಗೆ ಟೈಮ್ ಇಲ್ಲದಿರುವಾಗ ಈ ಥರ ಕ್ವಿಕ್ಕಾಗಿ ಬೇಗನೆ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಬೋದು. ಮಕ್ಕಳಿಗೂ ಸಹ ಸಂಜೆ ಟೈಮಲ್ಲಿ ಕೂಡ ಮಾಡಿಕೊಡ್ಬೋದು. ನೋಡಿ, ಈಗ ಮಿಕ್ಸ್ ಆಗಿದೆ. ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಕ್ಕರೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ನೋಡಿ ಹಾಕಿ ಆಯಿತಾ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈಗ ಫುಲ್ಲು ಮಿಕ್ಸ್ ಆಗಿದೆ ನೋಡಿ. ಆಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷದಷ್ಟು ಹಾಗೆ ಬಿಡುವ. ನೋಡಿ, ಇದು 10 ನಿಮಿಷ ಆದಮೇಲೆ ನೀವು ಕುಕ್ಕಿಂಗ್ ಸೋಡಾ ಕೂಡ ಹಾಕ್ಬೋದು ಅಥವಾ ಈನೋ ಕೂಡ ಹಾಕ್ಬೋದು. ನಾನಿಲ್ಲಿ ಒಂದು ಸಣ್ಣ ಟೀ ಸ್ಪೂನಲ್ಲಿ ಈನೋ ಹಾಕಿದ್ದೇನೆ, 1 ಟೀ ಸ್ಪೂನಷ್ಟು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಾಕಬೇಕು, ಸ್ವಲ್ಪ ರಬ್ ಮಾಡಬೇಕಾಯ್ತಾ ಫುಲ್ಲು. ನೋಡಿ, ಈ ಥರ ರಬ್ ಮಾಡಬೇಕು. ಆಮೇಲೆ ಅಟ್ಟಿಗೆ ಸ್ವಲ್ಪ ನೀರು ಹಾಕಿ ಈ ಥರ ಸ್ವಲ್ಪ ಬಿಸಿಗೆ ಇಡಿ. ಆಮೇಲೆ ನೋಡಿ, ಬ್ಯಾಟರನ್ನು ನಿಮಗೆ ಹೊರಗೆ ಬೇಕಿದ್ರೆ ಹಾಕ್ಬೋದು ಪ್ಲೇಟಿಗೆ. ನಮ್ಮದು ಅಟ್ಟಿ ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ಪ್ಲೇಟ್ ಅದಕ್ಕೆ ಇಟ್ಟು ಅದಕ್ಕೆ ಹಾಕ್ತಾ ಇದ್ದೇನೆ. ನಿಮ್ಮದು ಸ್ವಲ್ಪ ದೊಡ್ಡ ಪಾತ್ರೆ ಆಗಿದ್ದರೆ ಹೊರಗೆ ಹಾಕಿ ಆಮೇಲೆ ಇಡ್ಬೋದು. ನೋಡಿ, ನಾನು ಅದರ ಮೇಲೆ ಪ್ಲೇಟ್ ಇಟ್ಟು ಆಮೇಲೆ ಹಾಕಿದ್ದೇನೆ. ಎಲ್ಲ ಹಾಕಿ ಆದಮೇಲೆ ಮೆಣಸಿನ ಹುಡಿಯನ್ನು ಮೇಲೆಗೆ ಸ್ವಲ್ಪ ಹಾಕಿ ಆಯಿತಾ. ನಿಮ್ಮಲ್ಲಿ ಪಾವ್ ಭಾಜಿ ಮಸಾಲ ಆ ಟೈಪ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಅದು ಕೂಡ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ. ಆಮೇಲೆ ಕೇವಲ 10 ನಿಮಿಷದಲ್ಲಿ ಇದು ಬೇಯುತ್ತೆ. ನೋಡಿ, ಈ ಥರ ಆಗತ್ತೆ. ಬಿಸಿ ಇರುವಾಗ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಮೊದಲು ಸೈಡ್ ಎಡ್ಜಸ್ ಫುಲ್ಲು ತೆಗಿಬೇಕು. ಆಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ, ಹಾಗೆ ಕ್ವಿಕ್ಕಾಗಿ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 1 ಕಪ್ ರವಾದಿಂದ 2 ಅಥವಾ 3 ಜನರಿಗೆ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಬೋದು. ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆಗುತ್ತೆ. ನಮಗೆ ಈ ಥರನೇ ತಿನ್ಬೋದು. ಇನ್ನೂ ಬೆಟರ್ ಟೇಸ್ಟಿಗೆ ಇದನ್ನು ಸ್ವಲ್ಪ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡ್ ಕೂಡ ರೋಸ್ಟ್ ಮಾಡಿದರೆ ಅದು ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ಅಥವಾ ಈ ಥರನೇ ಡೈರೆಕ್ಟಾಗಿ ತಿನ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಆಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ರೋಸ್ಟ್ ಮಾಡಬೇಕು. 2 ಸೈಡ್ ಕೂಡ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ರೋಸ್ಟ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ತಿನ್ನಲಿಕ್ಕೆ ಬಾಕಿದನ್ನೆಲ್ಲ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕಾಗತ್ತೆ. ಇದು ಆಪ್ಷನಲ್, ಬೆಟರ್ ಟೇಸ್ಟಿಗೆ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ. ನೀವು ಕೂಡ ಟ್ರೈ ಮಾಡಿ ಆಯಿತಾ.
ಬೆಳಗ್ಗೆ ಹೊತ್ತು ಟೈಮ್ ಇಲ್ಲದಿರುವಾಗ ಅಥವಾ ಲೇಟಾಗಿ ಎದ್ದರೆ ಎಲ್ಲ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅಥವಾ ಸಂಜೆಗೆ ಮಕ್ಕಳಿಗೆ ಕೂಡ ಈ ಥರ ರೆಸಿಪಿ ಕ್ವಿಕ್ಕಾಗಿ ರೆಡಿ ಮಾಡಿ ಕೊಡ್ಬೋದು. ಅಥವಾ ಟಿಫಿನ್ ಬಾಕ್ಸಿಗೆ ಕೂಡ ಈ ಥರ ರೆಡಿ ಮಾಡಿ ಕೊಡ್ಬೋದು. ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಸಾಫ್ಟಾಗಿ ಆಗುತ್ತೆ. ಚಟ್ನಿಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ, ಸಾಸಿಗೆ ಕೂಡ ತುಂಬಾ ಒಳ್ಳೆಯದಾಗತ್ತೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.